ಸರ್, ಇತ್ತೀಚೆಗೆ ಕೋವಿಡ್ ಸಂಖ್ಯೆ ಆಗ್ತಾ ಇದೆ ಅನ್ನೋ ಒಂದು ಭೀತಿ ಆರಂಭವಾಗಿತ್ತು. ಬಹಳ ಅದಕ್ಕೆ ನಿರ್ಭೀತಿಯನ್ನ ಕೊಟ್ರಿ. ಈಗೆಲ್ಲ ಅಲರ್ಟ್ ಆದ್ರು ಏನೋ ಇಲ್ಲ ಅನ್ನೋದು ಮಾಡ್ತಿದ್ದಂಗೆನೆ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋದೊಂದು ಎಲ್ಲರ ಕಡೆ ಯುವಕರಲ್ಲಿ ಅದರಲ್ಲೂ ಕೂಡ ಇದೊಂದು ಸಂಚಲನ ಮೂಡಿಸ್ತಾ ಇದೆ. ಸರ್, ಏನ್ ಕ್ರಮ ತಗೊಂತಾ ಇದ್ದೀರಾ ಅಂತ? ಇಲ್ಲ, ಕ್ರಮ ಅಂತ ಏನಲ್ಲ, ಇನ್ನೂ ಅದು ಹಾಸನಿನ ವರದಿ ಇನ್ನೂ ಅದನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಆದರೆ ಒಟ್ಟಾರೆ ಇವತ್ತು ಹೃದಯಾಘಾತಗಳು ಮತ್ತು ಬೇರೆ ಬೇರೆ ಈ ಅಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇರುವಂಥದ್ದು ನಮ್ಮ ಜೀವನ ಶೈಲಿಯಿಂದ ಮತ್ತು ಆಹಾರ ಪದ್ಧತಿಗಳಿಂದ, ಒತ್ತಡದ ಜೀವನದಿಂದ ಇದೆಲ್ಲ ಆಗ್ತಾ ಇದೆ. ಅದು ಒಂದು ಕೇವಲ ಕರ್ನಾಟಕ, ಬೆಂಗಳೂರು ಅಂತ ಒಂದಲ್ಲ, ಇಡೀ ದೇಶದಲ್ಲಿ ಮತ್ತು ಎಲ್ಲ ವಿಶ್ವದಲ್ಲಿ ಎಲ್ಲ ಕಡೆ ಈ ಸಮಸ್ಯೆ ಇದೆ. ಅದ್ರ ಬಗ್ಗೆ ಸಾಕಷ್ಟು ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳುವಂಥದ್ದು ಕೂಡ ಮಾಡ್ತಾ ಇದ್ವಿ. ಎಲ್ಲರಲ್ಲೂ ಸ್ವಲ್ಪ ಅವರ ಯಾವ ರೀತಿ ಊಟದ ಸೇವನೆ ಇರ್ತದೆ ಅದ್ರ ಬಗ್ಗೆನೂ ಗಮನ ಸ್ವಲ್ಪ ಈ ಥರದೆಲ್ಲ ಒಂದು ಅವರ ಜೀವನ ಶೈಲಿ ಬಹಳ ಮುಖ್ಯ. ಸೊ ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳ್ತೀವಿ. ಸರ್, ಇವೊಂದಕ್ಕೆ ಮೇಲ್ನೋಟಕ್ಕೆ ಕಾರಣ ಕಂಡು ಬರ್ತಾ ಇರುವಂತದ್ದು ಕೋವಿಡ್ ಸಂದರ್ಭದಲ್ಲಿ ತೆಗೆದುಕೊಂಡಂತ ವ್ಯಾಕ್ಸಿನ್ ಅಂತ ಹೇಳಿ ಹೆಚ್ಚಿನ ಓಡ್ತಾ ಇದೆ ಅಂತ. ಇಲ್ಲ, ಆ ಥರದ್ದೇನು ಯಾವುದೇ ರೀತಿಯ ಒಂದು ಮಾಹಿತಿ ಇಲ್ಲ. ಕೆಲವ್ರ ಬಗ್ಗೆ ಅನುಮಾನಗಳಿದೆ. ಅದೇ ಮುಖ್ಯಮಂತ್ರಿಗಳು ಕೂಡ ಅದೇ ಹೇಳಿರೋದು, ಅನುಮಾನದ ಬಗ್ಗೆ ಸ್ವಲ್ಪ ತಪಾಸಣೆ ಮಾಡಿ ಅಂತ. ಇದುವರೆಗೂ ಆ ಥರದ ನೇರವಾದಂಥ ಒಂದು ಬಂದಿದೆ ಅಂತ ಎಲ್ಲೂ ಕೂಡ ಈ ವಿಶ್ವದಲ್ಲಿ ಎಲ್ಲೂ ಕೂಡ ಆ ಥರ ಎಲ್ಲೂ ಹೇಳಿಲ್ಲ.